ಅಂದ್ರೆ ಫರ್ಮೆಂಟೇಶನ್ ಬರ್ಲಿಕ್ಕೆ. ಈಗ ಉದ್ದಿನ ದೋಸೆ ಎಲ್ಲ ಮಾಡಿದ ಹಾಗೆ ಇದನ್ನು ಹಾಕಿ ಉದ್ದು ಕಡಿಮೆ ಹಾಕಿ ಇದು ಮಾಡಬಹುದು, ಯಾವ್ದು ಇಡ್ಲಿಗಳನ್ನೆಲ್ಲ ಮಾಡಬಹುದು. ಅಂದ್ರೆ ಯಾವ ಸಂದರ್ಭದಲ್ಲಿ ಹಾಕೋದು ಅದೊಂದು ವಿವರಿಸಿ, ಯಾಕಂದ್ರೆ ಎಷ್ಟು ಗೃಹಿಣಿಯರಿಗೆ ಇದ್ರದ್ದು ಹೌದು, ಇದು ಭಾರಿ ಒಳ್ಳೇದು. ಯಾಕಂತ ಹೇಳಿ ನೋಡಿ, ಪೆಟಲ್ಗಳನ್ನೆಲ್ಲ ತೆಗೆದು ಇದ್ರ ನೋಡಿ ಆಂಥ್ರಸ್ ಅನ್ನು ಉಳಿಸಿಕೊಂಡು, ಇಲ್ಲಿ ಏನು ಹೆಣ್ಣು ಹೂ ಇಲ್ಲಿ ಕಾಯಿ ಬಿಟ್ಟಿದೆ, ಕಾಯಿ ಬಿಡ್ತಾ ಇತ್ತು, ಅದರ ಮೇಲೆ ಹೂ ಇತ್ತು. ಆ ಹೂವಿಗೆ ಈ ಪೋಲನ್ ಅನ್ನು ತಂದು ಹೀಗೆ ಪರಾಗಸ್ಪರ್ಶ ಮಾಡಿದ್ದೆ. ಇನ್ನು ಸೂರ್ಯನು ಭೂಮಧ್ಯ ಪ್ರದೇಶಕ್ಕೆ ಬರ್ತಾ ಇರ್ತಾನೆ, ಅಂದ್ರೆ ಉತ್ತರಾಯಣದಲ್ಲಿ. ನಮ್ಮ ಈ ಭೂಮಧ್ಯ ಪ್ರದೇಶದಿಂದ ಉತ್ತರಕ್ಕೆ ಬಂದಂತೆ ನಮ್ಗೆ ಬಿಸಿಲಿನ ಪ್ರಖರತೆ ಜಾಸ್ತಿ ಇರ್ತದೆ. ಆದ ಕಾರಣ ಈ ಮನೆಗೆ ಇಡೀ ಆವರಿಸಿಕೊಂಡ್ರೆ ಈ ಬಳ್ಳಿ ಮನೆ ತಂಪಾಗಿರ್ತದೆ. ಲ್ಯಾಕ್ಟಿಕ್ ಆಸಿಡ್ ಎಂಬುದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಯಾವ್ದ್ರಲ್ಲಿ ಹೆಚ್ಚು ಇದೆ ಅಂತ ಕೇಳಿದ್ರೆ ಅಕ್ಕಿ ತೊಳೆದ ನೀರಲ್ಲಿ ಇರ್ತದೆ. ಬೇರೆ ವಿಚಾರಗಳಲ್ಲಿ ಇರ್ತದೆ, ಆದ್ರೆ ಅಕ್ಕಿ ತೊಳೆದ ನೀರಲ್ಲಿ ತುಂಬಾ ಪ್ರಮಾಣದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಇದಕ್ಕೆ ಹಾಕಿದ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈಗ ನಿಮಗೆ ಕಾಣ್ತಿರುವಂತದ್ದು ಒಂದು ಚೆರಿ ಟೊಮೆಟೊ, ಅದರ ಜೊತೆಗೆ ಬಗೆ ಬಗೆಯ ಗೆಣಸುಗಳು ನಿಮಗೆ ಪೈಪಲ್ಲಿ ಮಾಡಿರುವಂತದ್ದು ಎಲ್ಲ ನೋಡಿರ್ತೀರಿ. ಕೈತೋಟ ಅಂತ ಹೇಳಿದ್ರೆ ಈ ರೀತಿ ಕೈತೋಟ ಇರಬೇಕು. ಅಂದ್ರೆ ವಿಧ ವಿಧದ ತರಕಾರಿಗಳು, ಒನ್ ವೆರೈಟೀಸ್ ಅಲ್ಲ, ಆಲ್ ವೆರೈಟೀಸ್. ನೋಡಿ, ಇಲ್ಲಿ ಕಾಣ್ತಿರುವಂತದ್ದು ಬೀನ್ಸ್, ಇಲ್ಲಿ ಕಾಣ್ತಿರೋದು ಅಲಸಂಡೆ, ಇಲ್ಲಿ ಕಾಣ್ತಿರುವಂತದ್ದು ಆಗಲದ ಹೂ, ಅದೇ ರೀತಿಯಲ್ಲಿ ಕೆಳಗಡೆ ಸೈಡ್ ಅಲ್ಲಿ ಇರುವಂತದ್ದು ಮೆಣಸು, ಅದರ ಜೊತೆ ಮೂಲಂಗಿಯ ಜೊತೆ ಹರಿವೆ, ಕುಂಬಳಕಾಯಿ. ಇದು ಎಲ್ಲ ಬಲ್ಲೆ ರೀತಿಯಲ್ಲಿ ಇರ್ತದೆ. ಕೈತೋಟ ಅಂತ ಹೇಳುವಂಥದ್ದು ಹೀಗೆ ಇರುವಂತದ್ದು. ನೀವೆಲ್ಲರೂ ಕೂಡ ಕಳೆದ ಒಂದು ಬಾರಿ ನೀವು ನೋಡಿದಿರಿ ನಮ್ಮ ಮನೆಯ ಮಲೆಬೆಟ್ಟು ಫಾರ್ಮ್ನ ಒಂದಷ್ಟು ವಿಡಿಯೋಗಳನ್ನು. ಅದರಲ್ಲಿ 3 ಸಂದರ್ಶನಗಳ ಒಂದು ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಅದು ಪ್ರಕಾಶ್ ಜೋಶಿ ಅವರು ಅಂತೇಳಿ, ಕೃಷಿ ತಜ್ಞರು, ಜ್ಯೋತಿಷಿಗಳು, ತುಂಬಾ ಎಕ್ಸ್ಪರ್ಟ್ ಅವರು. ತುಂಬಾ ವರ್ಷದಿಂದ ಕೃಷಿಯನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಅವರ ಕೈತೋಟದ ಮಾಹಿತಿಗಳು ನೀವೆಲ್ಲರೂ ಕೂಡ ಕೇಳಿದಿರಿ. ಆದ್ರೆ ಇವತ್ತು ನಾನು ಇರುವಂತದ್ದು ಅವರದೇ ಕೈತೋಟದಲ್ಲಿ. ಈ ಕೈತೋಟದ ಬಗ್ಗೆ ಕೂಡ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾಹಿತಿ ಕೊಡ್ತೇನೆ. ಆದ್ರೆ ಅವ್ರದ್ದು ಮುಖ್ಯ ಉದ್ದೇಶ ಇರುವಂತದ್ದು ಅತ್ಯಂತ ಕಡಿಮೆ ಜಾಗದಲ್ಲೂ ಕೂಡ ತರಕಾರಿಗಳನ್ನು ಬೆಳಿಬೇಕು ಅನ್ನುವಂಥದ್ದು. ಅದಕ್ಕೆ ಎಲ್ಲೆಲ್ಲ ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ಲಿಕ್ಕೆ ಹೊರಟುವಾಗ ನಮ್ಗೆ ಆಶ್ಚರ್ಯಕರ ಆಗಿರುವಂಥದ್ದು ಈ ಮನೆಯ ಮೇಲ್ಗಡೆ. ಅಂದ್ರೆ ಮನೆಯ ಮೇಲೆಯೂ ಕೂಡ ಇಡೀ ವರ್ಷದಲ್ಲಿ ಬೇಕಾದಷ್ಟು ತರಕಾರಿಗಳನ್ನು ಬೆಳಿಬಹುದು ಅನ್ನುವಂಥದ್ದನ್ನು ತೋರಿಸುವಂಥದ್ದು ಇದೆಲ್ಲ. ಇದು ಗ್ರೇಟ್ ಅಂತ ಹೇಳ್ತಾರೆ. ಸೌತ್ ಕೇಂದ್ರದಲ್ಲಿ ತುಂಬಾ ಬಿಸಿಲಿರ್ತದೆ. ಆ ಬಿಸಿಲಿಂದಲೂ ಕೂಡ ರಕ್ಷಣೆ ಮಾಡ್ಲಿಕ್ಕಾಗತ್ತೆ. ಇದಕ್ಕೆ ತುಪ್ಪದ ಹೀರೆ ಅಂತ ಹೇಳ್ತಾರೆ. ಇಡೀ ಮನೆಯ ಮೇಲ್ಗಡೆ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ಎಲ್ಲ ಒಣಗಿರುವಂತದ್ದು ಮತ್ತೆ ಚಿಗುರಿ ತುಪ್ಪದ ಹೀರೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಹೇಗೆ ಬೆಳೀತದೆ ಮತ್ತು ಈ ತರಕಾರಿಯ ವಿಶೇಷತೆಗಳೇನು ಅನ್ನುವಂತ ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತೇನೆ. ಜೋಶಿ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮಿದ್ದೇನೆ. ಕಳೆದ ಬಾರಿ ನಾವೊಂದು 3 ವಿಡಿಯೋಗಳಲ್ಲಿ ನಮ್ಮ ಮಲೆಬೆಟ್ಟು ಫಾರ್ಮ್ ಅಲ್ಲಿ ನೀವು ಬಂದು ನಮಗೊಂದು ಮಾರ್ಗದರ್ಶನ ಮಾಡಿದಿರಿ. ಇವತ್ತು ಒಂದು ಕೈತೋಟದ ಕಂಟೆಂಟ್ಗೋಸ್ಕರ ಬಂದಿರುವಂತದ್ದು. ಆದ್ರೆ ನಂಗೆ ಇವತ್ತು ಏನು ವಿಶೇಷ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ನೀವು ಇಲ್ಲಿ ಮಾಡಿರುವಂತ ಒಂದು ವಿಶೇಷ ಪ್ರಯೋಗ. ಅಂದ್ರೆ ಮನೆಯ ಮೇಲೆಯೂ ಕೂಡ ತರಕಾರಿ ಬೆಳಿಬಹುದು ಅಂತ ತೋರಿಸಿದ್ರಿ. ಈ ತರಕಾರಿಯ ಬಗ್ಗೆ ನೀವು ಅವತ್ತೊಂದು ಬಾರಿ ಕೇಳಿದಾಗ ಇದು ತುಂಬಾ ವಿಶೇಷ ಆಗಿರುವಂತದ್ದು, ಇದ್ರ ಬಗ್ಗೆ ಜನರಿಗೆ ಹೆಚ್ಚು ಅರಿವಿಲ್ಲ ಅಂತ ಹೇಳಿದ್ರಿ. ಏನೇನು ವಿಶೇಷತೆಗಳಿದೆ ಮತ್ತು ಹೇಗೆ ಇದನ್ನು ಬೆಳೆಸಿದ್ರಿ? ನೋಡಿ, ಇದು ತುಪ್ಪದ ಹೀರೆ ಅಂತ ಹೇಳಿ ಇದರ ಹೆಸರು. ಇಂಗ್ಲಿಷ್ ಅಲ್ಲಿ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತೇವೆ. ಅಂದ್ರೆ ಸ್ಪಾಂಜ್ ಟೈಪ್ ಅಲ್ಲಿ ಇರ್ತದೆ. ಇದು ಸ್ಮೂತ್ ಆಗಿರ್ತದೆ ಎಳೆತಿರುವಾಗ, ಅದಕ್ಕೆ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲೆಲ್ಲ ನಮ್ಗೆ ಫೇರ್ ಪೀರೆ ಅಂತ ಹೇಳುವಂತದ್ದು ಉಂಟು, ಬೋರ್ ಪೀರೆ, ಫೇರ್ ಪೀರೆ, ಕನ್ನಡ ಪೀರೆ, ಹೀಗೆ ನೀರ್ ಪೀರೆ ಅಂತ ನೀರ್ ಪೀರೆ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಲ್ಪ ಅದು ಕಟ್ಟಿಂಗ್ ಮಾಡಿ ಬೇಯಿಸುವಾಗ ಸ್ವಲ್ಪ ನೀರು ಬಿಡ್ತದೆ ಅದು, ಅದಕ್ಕಾಗಿ ಆ ಶಬ್ದಗಳನ್ನೆಲ್ಲ ಉಪಯೋಗ ಮಾಡ್ತಾರೆ. ಆದ್ರೆ ಟೋಟಲ್ ಒಂದೇ ಹೇಳುದಾದ್ರೆ ತುಪ್ಪದ ಹೀರೆ ಅಂತ ಹೇಳ್ಬಹುದು. ನೋಡಿ, ಈ ಗಾತ್ರದಲ್ಲಿ ಇದು ಬೆಳೀತಾ ಇರ್ತದೆ. ಇದಕ್ಕಿಂತಲೂ ಇನ್ನು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬೆಳೀತಾ ಇರ್ತದೆ. ನೋಡಿ, ಗಂಟಾಗಿ ನೋಡಿ ಅಲ್ಲಲ್ಲಿ ಇದೆ ನೋಡಿ. ಇದ್ರ ಎಷ್ಟು ಉದ್ದ ಹೋಗ್ತದೆ ಏನು ಅಂತ ಹೇಳುವಂತದ್ದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಇದಕ್ಕೆ ಜಾಗದ್ದು ಒಂದು ಅವಕಾಶ ಸಿಕ್ಕಿದ್ರೆ, ತುಂಬಾ ಜಾಗ ಸಿಕ್ಕಿದ್ರೆ, ಆಹಾರ ಅಂತ ಹೇಳಿದ್ರೆ ನೀರು, ಬೆಳಕು ಮತ್ತು ಗೊಬ್ಬರ ಸಿಕ್ಕಿದ್ರೆ ಇದು ಮೈಲುಗಟ್ಲೆ ಬೇಕಾದ್ರೂ ಹೋಗ್ಬಹುದು ಅಂತ ಹೇಳಿ ನಮ್ಗೆ ಕಾಣ್ತದೆ. ಯಾಕಂದ್ರೆ ಯಾವ ದೊಡ್ಡ ಮರಕ್ಕೆ ಬಿಟ್ಟರು ಮರದ ತುದಿಯವರೆಗೂ ಹೋಗ್ತದೆ ಇದು. ಆದ ಕಾರಣ ಇದು ಎಲ್ಲರಿಗೂ ಬೆಳೆಸಬಹುದು. ಇದನ್ನು ಯಾವ ಪರಿಸರದಲ್ಲಿ ಇದು ಹೊಂದಿಕೊಳ್ತದೆ. ನಮ್ಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಭಾರತ ಆ ತರ ಇಲ್ಲ. ಇದು ಎಲ್ಲಾ ಕಡೆಗಳಲ್ಲಿ ಆಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಈ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳಿ ಕಾಣ್ತದೆ. ಇದರದ್ದು ಹೆಚ್ಚು ಜನರಿಗೆ ಇದರದ್ದು ಪರಿಚಯ ಇಲ್ಲ, ಕೆಲವರಿಗೆ ಪರಿಚಯ ಉಂಟು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಅಳಿವಿನ ಅಂಚಿನಲ್ಲಿ ಉಂಟು. ಇದರ ವಿಶೇಷತೆ ಏನು ಕೇಳಿದ್ರೆ, ವಿಶೇಷ ಹೇಳುವುದಕ್ಕಿಂತಲೂ ನಾವು ಸ್ವಲ್ಪ ಇದರ ಹಿನ್ನಡೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇದರಲ್ಲಿ ಕಾಯಿಗಳು ಬಿಡ್ತವೆ, ಪದಾರ್ಥಕ್ಕೆ ಆಗ್ತದೆ. ಮತ್ತೆ ಇದರಲ್ಲಿ ಈ ಕಾಯಿಗಳನ್ನು ಅಂದ್ರೆ ಎಳೆ ಕಾಯಿಗಳನ್ನು ಉಪಯೋಗ ಮಾಡಿ ನಾವು ಅಕ್ಕಿ ಹಿಟ್ಟನ್ನು ಹುದುಗುವಿಕೆ ಮಾಡಬಹುದು.
ಅದೇ ಫರ್ಮೆಂಟೇಶನ್ ಬರ್ಲಿಕ್ಕೆ ಈಗ ಉದ್ದಿನ ದೋಸೆ ಎಲ್ಲ ಮಾಡಿದ ಹಾಗೆ ಇದನ್ನು ಹಾಕಿ ಉದ್ದು ಕಡಿಮೆ ಹಾಕಿ ಇದು ಮಾಡ್ಬೋದು, ಯಾವ್ದು ಇಡ್ಲಿಗಳನ್ನೆಲ್ಲ ಮಾಡ್ಬೋದು. ಅಂದ್ರೆ ಯಾವ ಸಂದರ್ಭದಲ್ಲಿ ಹಾಕೋದು ಅದೊಂದು ವಿವರಿಸಿ, ಯಾಕಂದ್ರೆ ಎಷ್ಟು ಗೃಹಿಣಿಯರಿಗೆ ಇದ್ರದ್ದು ಹೌದು, ಇದು ಭಾರಿ ಒಳ್ಳೇದು. ಯಾಕಂತ ಹೇಳಿ ನೋಡಿ, ಇದು ಎಳೆತ ಇರುವಾಗ ಇದು ಸ್ವಲ್ಪ ಈಗ ಬೆಳೆದಿದೆ, ಇದನ್ನು ಹೀಗೆ ಮುಟ್ಟುವಾಗ ನಮ್ಮ ಉಗುರು ಒಳಗೆ ಹೋಗ್ಬೇಕು. ಅಂದ್ರೆ ನಾವು ಈಗ ಸೊರೆಕಾಯಿಯನ್ನು ಹೇಗೆ ಚೆಕ್ ಮಾಡ್ತೇವೆ ಬೆಳೆದಿದ ಇಲ್ವಾ ಅಂತೇಳಿ, ಅದೇ ರೀತಿಯಲ್ಲಿ ಇದನ್ನು ಚೆಕ್ ಮಾಡಿದ್ರೆ ಆಯ್ತು. ಇದು ಬೆಳೆದ ತಕ್ಷಣ ಇದರಲ್ಲಿ ನಾರು ಬರ್ತದೆ, ಅದನ್ನ ಈಗ ಮುಂದೆ ನಾನು ತೋರಿಸ್ತೇನೆ. ಇದರ ನಾರುಗಳು ಬರ್ತವೆ. ಆ ನಾರು ಬರುವುದಕ್ಕಿಂತ ಮುಂಚೆ ಎಳೆತಿರುವಾಗ ಇದನ್ನು ಕಟ್ ಮಾಡಿ ಅಕ್ಕಿ ಹಿಟ್ಟನ್ನು ರುಬ್ಬುವಾಗ, ಈಗ ಮಿಕ್ಸಿಯಲ್ಲಿ ಇರ್ಬೋದು, ಗ್ರೈಂಡರ್ ಅಲ್ಲಿ ರುಬ್ಬುವಾಗ ಅದನ್ನು ಅದ್ರ ಜೊತೆಯಲ್ಲಿ ಇದನ್ನು ಹಾಕಿ ಬಿಟ್ರೆ ಆಯ್ತು. ಸಾಧಾರಣ ಒಂದು 2-3 ಮಂದಿ ಇರುವವರಿಗೆ ಒಂದು ಇಂಥದ್ದು 2-3 ಹಾಕಿದ್ರು ಸಾಕಾಗ್ತದೆ. ಉದ್ದು ಒಂದು ಪಾವು ಅಥವಾ ಒಂದು 100 ಗ್ರಾಮ್ 200 ಗ್ರಾಮ್ಸ್ ಹಾಕೋ ಬದಲಿಗೆ 100 ಗ್ರಾಮ್ಸ್ ಹಾಕಿದ್ರೆ ಆಯ್ತು. ಅದರ 50% ಅನ್ನು ಇದರಲ್ಲಿ ಉಳಿಸ್ಕೊಳ್ಬಹುದು. ಇದು ಹುದುಗುವಿಕೆ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಹುದುಗುವಿಕೆ ಅಂತ ಹೇಳಿ ಇರ್ತದೆ. ಯಾಕಂದ್ರೆ ಸ್ವಲ್ಪ ಇದನ್ನು ಜಾಸ್ತಿ ಆಗ್ತದೆ, ಅದು ಹುಳಿ ಬರುವಿಕೆ, ಫರ್ಮೆಂಟೇಶನ್ ಆಗುವುದು ಅಂತ ಹೇಳಿ. ಆ ರೀತಿಯಲ್ಲಿ ಹುದುಗುವಿಕೆ ಆಗ್ಲಿಕ್ಕೆ ಇದು ಸಪೋರ್ಟ್ ಮಾಡ್ತದೆ. ಆದ ಕಾರಣ ಎಲ್ಲರಿಗೂ ಉಪಯೋಗ ಮಾಡಬಹುದು. ಆದರೆ ಮೊದಲಿನ ಕಾಲದಲ್ಲಿ ಹೆಚ್ಚಿನವರು ಉಪಯೋಗ ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ನಾವು ದನ ಕರುಗಳನ್ನು ಸಾಕಿ ಹೆಚ್ಚು ಗೊಬ್ಬರವನ್ನು ಎಲ್ಲ ಪಡ್ಕೊಂಡು ಇದಕ್ಕೆ ಆರೈಕೆಗಳು ಮಾಡ್ತೇವೆ ನಾವು ಪ್ರತಿಯೊಂದು ಕೃಷಿಯನ್ನು. ಇದರಲ್ಲಿ ಏನಾಗ್ತದೆ ಕೇಳಿದ್ರೆ, ಇದಕ್ಕೆ ಲ್ಯಾಕ್ಟಿಕ್ ಆಸಿಡ್ ಎಂಬುದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಯಾವ್ದ್ರಲ್ಲಿ ಹೆಚ್ಚು ಇದೆ ಅಂತ ಕೇಳಿದ್ರೆ ಅಕ್ಕಿ ತೊಳೆದ ನೀರಲ್ಲಿ ಇರ್ತದೆ, ಬೇರೆ ವಿಚಾರಗಳಲ್ಲಿ ಇರ್ತದೆ. ಆದ್ರೆ ಅಕ್ಕಿ ತೊಳೆದ ನೀರಲ್ಲಿ ತುಂಬಾ ಪ್ರಮಾಣದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಇದಕ್ಕೆ ಹಾಕಿದ್ರೆ ಉದಾಹರಣೆ ಇದರಲ್ಲಿ ಬೇಕಷ್ಟು ಹೀರೆಕಾಯಿಗಳು ಬಿಡ್ತವೆ. ಇದರಲ್ಲಿ ಈ ಬಳ್ಳಿಗಳಲ್ಲಿ ದಪ್ಪ ದಪ್ಪ ಆಗಿ ಹೀರೆಕಾಯಿಗಳು ಬಿಡ್ತವೆ. ಅಕ್ಕಿ ತೊಳೆದ ನೀರು ಈ ಬಳ್ಳಿಗೆ ಹಾಕಿದ್ರೆ ನಮ್ಮ ಕೋಣ, ಎತ್ತು, ದನಗಳನ್ನು ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕಾಗಿ ಕೆಲವರು ದನಕರು ಇದ್ದವರು ಈ ಬಳ್ಳಿಯನ್ನು ಹೆಚ್ಚು ಸಾಕ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರೆ ದನಕರು ಇದ್ದವರು ಇದನ್ನು ಸಾಕಬಾರದು ಎಂಬುದೊಂದು ನಿರ್ಣಯವನ್ನು ಮಾಡಿಟ್ರು. ನಿಜವಾಗಿ ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ನಿಜವಾಗಿ ಅದು ಇದನ್ನು ಯಾರು ಕೂಡ ಮಾಡಬಹುದು. ಶಾಸ್ತ್ರದಲ್ಲಿ ಏನಿಲ್ಲ, ಎಲ್ಲರೂ ತಿನ್ಬಹುದು. ಪ್ಯೂರ್ ಇದು ಶಾಕಾಹಾರವೇ ಮತ್ತು ಸಾತ್ವಿಕ ಸ್ವಭಾವ ಉಳ್ಳದು. ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ ಇದೆ. ಕೆಲವು ಆಹಾರಗಳನ್ನು ಕೆಲವರು ಸೇವನೆ ಮಾಡಬಾರ್ದು ಅಂತ ಹೇಳಿ ಕೆಲವು ನಿಷಿದ್ಧತೆಗಳು ಇದೆ. ಆದ್ರೆ ಇದರಲ್ಲಿ ಅದು ಕೂಡ ಇಲ್ಲ. ಇದನ್ನ ಯಾರು ಕೂಡ ಯಾವಾಗ್ಲೂ ಸೇವನೆ ಮಾಡಬಹುದು. ಇದು ಸಾತ್ವಿಕ ಆಹಾರದಲ್ಲಿ ಬರ್ತದೆ. ಈಗ ತುಂಬಾ ಬಗೆಯ ಹೀರೆಗಳಿದೆ, ನೋಡಿರ್ತೀವಿ. ಹೌದು, ಅಂತದ್ರಲ್ಲಿ ಇದೊಂದು ಹಿರೇ ಜಾತಿಗೆ ಸೇರಿರುವಂತದ್ದು. ಹೌದು, ಹಿರೇ ಜಾತಿಯೇ ಇದು. ಇದು ಮಾತ್ರ ಯಾಕೆ ಹುದುಗ್ಲಿಕ್ಕೆ ಕೆಲಸ ಮಾಡುತ್ತೆ? ಅದರಲ್ಲಿ ಏನಾದ್ರೂ ವಿಶೇಷತೆ ಇರ್ಬೋದಾ? ಯಾಕಂತ ಹೇಳಿದ್ರೆ ಇದರಲ್ಲಿ ಫರ್ಮೆಂಟೇಶನ್ ಆಗುವಂತದ್ದು ಗುಣ ಯಾಕೆ ಕೇಳಿದ್ರೆ, ಇದಕ್ಕೆ ಲ್ಯಾಕ್ಟಿಕ್ ಆಸಿಡ್ ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಇದ್ದಲ್ಲಿ ಮಾತ್ರ ಅದು ಕೆಲಸ ಮಾಡ್ತದೆ. ಇಲ್ಲದಿದ್ರೆ ಇದು ಕೆಲಸ ಮಾಡೋದಿಲ್ಲ. ಬಾಕಿ ಹೀರೆಕಾಯಿಗಳು ಎಲ್ಲ ಬೇರೆ ಬೇರೆ ಜಾತಿದು, ಅದಕ್ಕೆ ಆ ಎಲ್ಲ ಅಂಶಗಳು ಬೇಕಾಗಿಲ್ಲ. ಅದು ಸಾಧಾರಣ ಮಣ್ಣು ಗೊಬ್ಬರ ಇದ್ರೂ ಸಾಕಾಗ್ತದೆ. ಇದಕ್ಕೆ ಹಾಗಲ್ಲ, ಇದೊಂದು ವಿಶೇಷ ಬೇಕಾಗ್ತದೆ. ಅಂದ್ರೆ ಒಂದೊಂದು ಗಿಡಗಳಿಗೆ ಒಂದೊಂದು ವಿಶೇಷತೆ ಇರ್ತದೆ. ಇದರಲ್ಲಿ ಕೂಡ ನೋಡಿ, ಇದರ ರಚನೆ ಕೂಡ ಆ ಹೀರೆ ಹಾಗೆ ಆಗ್ತಾ ಇರುವುದಲ್ಲ, ಅದರಲ್ಲಿ ಸ್ವಲ್ಪ ಆದಾಗೆ ಆಗ್ತದೆ. ನೋಡಿ, ಇದು ಬೆಳೆದದೊಂದು ಕೊಯ್ದೆ ನಾನೀಗ. ನೋಡಿ, ಇದರಲ್ಲಿ ಈ ತರ ಅದಕ್ಕೊಂದು ಮೇಲ್ಗಡೆ ಸಿಪ್ಪೆ ಇರ್ತದೆ. ಇದು ಎಳೆತಾಗಿ ಇರುವಾಗ ನಮ್ಗೆ ಇದನ್ನು ಪದಾರ್ಥ ಮಾಡ್ಲಿಕ್ಕೆ, ಸಾಂಬಾರ್ ಮಾಡ್ಲಿಕ್ಕೆ ಎಲ್ಲ ಸಿಗ್ತದೆ ಇದು. ಆದ್ರೆ ಇದು ಬೆಳೆದಂತೆ ನೋಡಿ ಇದರಲ್ಲಿ ನಾರು ಗಟ್ಟುವಿಕೆ ಪ್ರಾರಂಭ ಆಗ್ತದೆ. ಈ ನಾರು ಜಾಸ್ತಿ ಆಗ್ತದೆ. ಈ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೇವೆ ನಾವು, ಇದು ನೋಡಿ ಜಾಸ್ತಿ ಆಗ್ತಾ ಹೋಗ್ತದೆ. ನಾರ್ಮಲ್ ಹೀರೆಗಿಂತ ಹೆಚ್ಚು ಹೌದು, ಇದರಲ್ಲಿ ಹೆಚ್ಚಾಗ್ತದೆ. ಇದು ಮೊದಲು ಸ್ಮೂತ್ ಆಗಿರ್ತದೆ, ಅದಕ್ಕೆ ಹೆಸರು ನೋಡಿ ಇದು ಸ್ಪಾಂಜಿನ ಹಾಗೆ ಇರ್ತದೆ. ನೋಡಿ, ಅದಕ್ಕೆ ಸ್ಪಾಂಜ್ ಗಾರ್ಡ್ ಅಂತ ಹೇಳಿ ಹೆಸರು ಇದೆ. ನೋಡಿ, ಈ ರೀತಿಯಾಗಿ ಸುಲಭವಾಗಿ ನಾವು ಇದನ್ನು 3 ದಾರಿಗಳು ಇದ್ದ ಹಾಗೆ ಇದರಲ್ಲಿ 3 ಸೀಳುಗಳು ಇರ್ತವೆ ಒಳಗಡೆಯಿಂದ. ಈ 3 ಸೀಳುಗಳು ಇರ್ತವೆ ನೋಡಿ. ಈ ರೀತಿಯ 3 ಸೀಳುಗಳಲ್ಲಿ ಇದರಲ್ಲಿ ಬೀಜಗಳು ಇರ್ತವೆ. ನೋಡಿ, ಈ ತರದ ಬೀಜಗಳು ಇರ್ತವೆ. ಇದೀಗ ಸ್ವಲ್ಪ ಉದುರಿದೆ. ಈಗ ಈ ತರದ ಬೀಜಗಳು, ಬಿಳಿ ಬೀಜಗಳು ಇರ್ತವೆ. ಹೀರೆಕಾಯಿಗಳಲ್ಲಿ ಯಾವಾಗ್ಲೂ ಕಪ್ಪು ಬೀಜ ಬರುವಂತದ್ದು ಜಾಸ್ತಿ. ಹೌದು, ಇದರಲ್ಲಿ ಬಿಳಿ ಬೀಜ. ಇದರದೊಂದು ಮಹತ್ವ ಬೇರೆ. ಇದು ಸ್ವಲ್ಪ ನಾನು ಜಾತಿಯಲ್ಲಿ ಬೇರೆ ಅಂತ ಹೇಳಿ ತೋರಿಸ್ತದೆ. ಅಂದ್ರೆ ಒಂದೊಂದು ಗಿಡ ಒಂದೊಂದು ಜಾತಿಯಲ್ಲಿ ಬೇರೆ ಅಂತ ಹೇಳಿ ತೋರಿಸಲ್ಲ. ಹಾಗೆ ಸ್ವಲ್ಪ ವಿಶೇಷತೆ ಉಂಟು. ಅಂದ್ರೆ ತಾನು ವಿಭಿನ್ನ ಅಂತ ಹೇಳಿ ತೋರಿಸ್ಕೊಡ್ಬೇಕಲ್ಲ. ಹಾಗಾಗಿ ಇದರದ್ದು ಬೀಜಗಳು ರೌಂಡ್ ಶೇಪ್ ಅಲ್ಲಿ ಬರ್ತವೆ. ನೋಡಿ, ರೌಂಡ್ ಶೇಪ್ ಅಲ್ಲಿ ಬರ್ತವೆ. 50-75 ಬೀಜಗಳು ಬರ್ತವೆ ಇದರಲ್ಲಿ. ಪ್ರತಿಯೊಂದು ಬೀಜ ಕೂಡ ಮೊಳಕೆ ಬರ್ತದೆ. ಜರ್ಮಿನೇಷನ್ ಆಗ್ಲಿಕ್ಕೆ ಯಾವ ಸಮಸ್ಯೆ ಇಲ್ಲ. ಯಾವ ಭಾಗದಲ್ಲಿಯೂ ಆಗ್ತದೆ. ಬಿಸಿಲು ಈ ಬಯಲು ಸೀಮೆಗಳಲ್ಲಿಯೂ ಆಗ್ತದೆ ಇದು. ನಮ್ಮ ಈ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶದಲ್ಲಿಯೂ ಆಗ್ತದೆ ಇದು. ಮತ್ತೆ ಇದನ್ನು ನಾವು ಗೃಹಿಣಿಯರಿಗೆ ಅಥವಾ ಮನೆಯಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು, ಈಗ ಕಟ್ ಮಾಡುವಂತದ್ದು ತೋರಿಸ್ತೇನೆ ನಾನು. ಕತ್ತಿಯಲ್ಲಿ ಕಟ್ ಮಾಡಿಕೊಂಡು 2-3 ಸೀಳುಗಳನ್ನು ಮಾಡ್ಕೊಳ್ಬಹುದು ಇದರಲ್ಲಿ. ಈ ರೀತಿಯಲ್ಲಿ ಮೈ ಉಜ್ಜಿಕೊಳ್ಳಿಕ್ಕೆಲ್ಲ ಆಗ್ತದೆ. ಮತ್ತೆ ಪಾತ್ರ ತೊಳೆಯುವಾಗ ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗಿಲ್ಲ. ಹೌದು, ಅದಕ್ಕಿಂತ ಇದು ಸಾವಯವದಲ್ಲಿ ಇದು ಮತ್ತೆ ಮಣ್ಣಿಗೆ ಸೇರಿ ಮತ್ತೆ ಹೀರೆಕಾಯಿ ಆಗುವಂತ ಚಾನ್ಸಸ್ ಉಂಟು. ಆದ ಕಾರಣ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಗಳಿಲ್ಲ. ಇದು ಮೈ ಉಜ್ಲಿಕ್ಕೂ, ಪಾತ್ರ ತೊಳಿಲಿಕ್ಕೂ, ಅಥವಾ ಸ್ವಲ್ಪ ಏನಾದ್ರೂ ಗಲೀಜಿದ್ದ ಜಾಗದಲ್ಲಿ ಟೈಲ್ಸ್ ಗಳನ್ನು ಉಜ್ಜಲಿಕ್ಕೂ ಎಲ್ಲಾ ಕಡೆ ಇದನ್ನು ಉಪಯೋಗ ಮಾಡ್ಕೊಳ್ಬಹುದು. ಹಾಗಾಗಿ ಅಮೆಜಾನ್ ಅಲ್ಲಿ ಇದೆ. ಹೌದು, ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ. ಹೌದು, ಅದಕ್ಕಾಗಿ ನಾವು ಮನೆಗಳಲ್ಲಿ ಬೆಳೆಸ್ಕೊಳ್ಬಹುದು. ಬೆಂಗಳೂರು ಸೈಡ್ ಅಲ್ಲೆಲ್ಲ ಅದಕ್ಕೋಸ್ಕರ ಕೃಷಿ ಮಾಡ್ತಾರೆ. ನಾವು
ಒಂದು ಅಡಿ ಒಂದೂವರೆ ಅಡಿದೆಲ್ಲ ಉಂಟು. ಹೌದು, ಅದಕ್ಕಾಗಿ ನಾವು ಈ ರೀತಿಯಲ್ಲಿ ಕೃಷಿ ಮಾಡ್ಕೊಂಡ್ರೆ ಇದು ಏನ್ ಕೇಳಿದ್ರೆ ಖಾಲಿ ನಿಮ್ಗೆ ವೇಸ್ಟ್ ಒಂದು ಮರ ಅಂತ ಹೇಳಿ ಇಟ್ಕೊಂಡ್ರು ಕೂಡ ಈಗ ಒಂದ್ ಕಡೆ ಮರ ಇರ್ತದೆ, ಮರದ ಬುಡಕ್ಕೆ ಬಳ್ಳಿಯನ್ನು ನಟ್ಟರು ಸಾಕಾಗ್ತದೆ. ಇದು ಬಳ್ಳಿ ರೂಪದ್ದು, ಆದ ಕಾರಣ ಇದಕ್ಕೆ ಬ್ರಾಂಚಸ್ ಗಳು ತುಂಬಾ ಬರ್ತದೆ. ತುಂಬಾ ಅಂತ ಹೇಳಿದ್ರೆ ತುಂಬಾ ಬರ್ತದೆ. ನೋಡಿ ಇಲ್ಲಿ ಬ್ರಾಂಚಸ್ ಗಳನ್ನು ನೀವು ತುಂಬಾ ಗಮನಿಸಬಹುದು. ನೋಡಿ ಎಲ್ಲಾ ಬ್ರಾಂಚಸ್ ಗಳನ್ನು ಇದರ ಮೇಲೆ ಬಿಟ್ಟಿದ್ದೇನೆ ನಾನು. ಇದು ಯಾಕೆ ಇದರ ಮೇಲೆ ಬಿಟ್ಟಿದ್ದೇನೆ ಅಂತ ಕೇಳಿದ್ರೆ ಇದು ಇಡೀ ಮನೆ ಮೇಲ್ಗಡೆ ಇಡೀ ಹಬ್ಬಿಕೊಳ್ಳುವಂತಹ ಬಳ್ಳಿ ಆದ ಕಾರಣ ಇದು ಇಡೀ ಮನೆಯನ್ನು ಆವರಿಸ್ತದೆ. ಈಗ ಛಾವಣಿ ಏನು ಇದೆ ನಮ್ದು ಹಂಚಿನ ಮನೆ, ಇದನ್ನು ಆವರಿಸ್ತದೆ. ಆವಾಗ ಏನಾಗ್ತದೆ ಕೇಳಿದ್ರೆ ಈಗ ಮಾರ್ಚ್ ತಿಂಗಳು ಬಂತು, ಇನ್ನು ಸೂರ್ಯನು ಭೂಮಧ್ಯ ಪ್ರದೇಶಕ್ಕೆ ಬರ್ತಾ ಇರ್ತಾನೆ, ಅಂದ್ರೆ ಉತ್ತರಾಯಣದಲ್ಲಿ. ನಮ್ಮ ಈ ಭೂಮಧ್ಯ ಪ್ರದೇಶದಿಂದ ಉತ್ತರಕ್ಕೆ ಬಂದಂತೆ ನಮ್ಗೆ ಬಿಸಿಲಿನ ಪ್ರಖರತೆ ಜಾಸ್ತಿ ಇರ್ತದೆ. ಆದ ಕಾರಣ ಈ ಮನೆಗೆ ಇಡೀ ಆವರಿಸಿಕೊಂಡ್ರೆ ಈ ಬಳ್ಳಿ ಮನೆ ತಂಪಾಗಿರ್ತದೆ. ಪ್ಲಸ್ ಏನ್ ಕೇಳಿದ್ರೆ ನಮ್ಗೆ ಈ ರೀತಿಯ ಹೀರೆಕಾಯಿಗಳು ಅಲ್ಲಲ್ಲಿ ಕಂಡು ಬರ್ತದೆ, ಬೇಕಾದ್ರೆ ಕೊಯ್ದ್ರೆ ಆಯ್ತು. ಆದ ಕಾರಣ ನಮ್ಗೆ ಸಾಂಬಾರು ಮಾಡ್ಬೋದು, ದೋಸೆಗಳನ್ನು ಮಾಡ್ಬೋದು, ಮತ್ತೆ ಪಾತ್ರ ತೊಳಿಲಿಕ್ಕೆ ಉಪಯೋಗ ಮಾಡ್ಕೊಳ್ಬಹುದು, ಮನೆಯನ್ನು ತಂಪಾಗಿರಿಸ್ಲಿಕ್ಕೂ ಮಾಡ್ಬೋದು. ಇದಕ್ಕೆ ಹೆಚ್ಚು ಖರ್ಚಿಲ್ಲ, ಹೆಚ್ಚು ಗೊಬ್ಬರ, ಹೆಚ್ಚು ನೀರು ಅವಶ್ಯಕತೆ ಇಲ್ಲ, ನ್ಯಾಚುರಲ್ಲೇ ಆಗುವಂತದ್ದು ಇದು. ಇದು ಎಷ್ಟು ತಿಂಗಳಾಗಿದೆ ಈ ತಿಂಗಳಿಗೆ ಈ ಗಿಡಕ್ಕೆ ಸಾಧಾರಣ ಒಂದು 2-3 ತಿಂಗಳು ಆಗ್ತಾ ಬಂತು. ಅದು ಒಮ್ಮೆ ಗಿಡ ಬಂದು ಒಂದು ಬಳ್ಳಿ ರೂಪಕ್ಕೆ ಹಬ್ಲಿಕ್ಕೆ ಒಂದು 15 ದಿವಸ ಹೋಗ್ತದೆ. ಆ ನಂತರ ಅದದ್ದು ವೇಗ ಪಡ್ಕೊಳ್ತದೆ. ಹೌದು, ಅತಿ ವೇಗವನ್ನು ಪಡ್ಕೊಳ್ತದೆ. ಮತ್ತೆ ಅಲ್ಲಿ ಬ್ರಾಂಚಸ್ ಗಳು ತುಂಬಾ ಬರ್ತವೆ. ಬ್ರಾಂಚಸ್ ಗಳು ಬಂದಾಗಿ ಇನ್ನು ದಪ್ಪ ಆಗ್ತಾ ಹೋಗ್ತದೆ. ಪ್ರತಿ ಒಂದು ಗಂಟುಗಳಲ್ಲಿ ಈ ತುಪ್ಪದ ಹೀರೆ ಆಗ್ತಾ ಹೋಗ್ತದೆ. ನೋಡಿ ಇಲ್ಲಿ ಗಮನಿಸಬಹುದು, ಮೇಲ್ಗಡೆ ಒಂದು ರೌಂಡ್ ಆಗಿ ತುಂಬಾ ಬಿಟ್ಟಿದ್ದೇನೆ. ಅಂದ್ರೆ ನಮ್ಗೆ ಎಷ್ಟು ಬೇಕು ಇಲ್ಲಿ ಕೈಗೆ ಸಿಗ್ತದೆ ಅಷ್ಟೊಂದು ಮಾತ್ರ ಕೊಯ್ದುಕೊಳ್ತೇನೆ ನಾನು. ಯಾಕಂತ ಹೇಳಿದ್ರೆ ನಮ್ಗೆ ಜಾಸ್ತಿ ಆಗ್ತದೆ ಇದು. ಉಳಿದಂತೆ ಎಲ್ಲ ಬೀಜಕ್ಕೆ ಬಿಟ್ಟಿದ್ದೇನೆ. ಬೀಜ ಬೇಕಾದ್ರೆ ಕೇಳಬಹುದು, ಬೇಕಷ್ಟು ಬೀಜಗಳು ಇದೆ ಲಭ್ಯತೆ. ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಸಮಯದಲ್ಲಿ ಆಗುವಂತದ್ದು. ಇಲ್ಲಿ ಮಾತ್ರ ಬೆಳೆದದ್ದಲ್ಲ, ಎಲ್ಲಾ ಕಡೆ ಬೆಳೆದಿದೆ. ನೋಡಿ ಅಲ್ಲಿ ಮನೆ ಮೇಲೆ ಛಾವಣಿ ಮೇಲೆ ನೋಡಬಹುದು ನೀವು. ಇಲ್ಲಿ ಕೂಡ ಗಮನಿಸಬಹುದು. ನೋಡಿ ಇಲ್ಲಿ ಕೂಡ ಮರಕ್ಕೂ ಒಂದು ಹಬ್ಬಿಕೊಂಡಿದೆ. ಅದಕ್ಕೆ ನಾನು ಆವಾಗ ಹೇಳಿದೆ, ಮರಕ್ಕೆ ಕೂಡ ಇದನ್ನು ಬಿಟ್ಟು ಬಿಡಬಹುದು, ಬಳ್ಳಿಯನ್ನು ಬಿಟ್ಟು ತನ್ನಿಂದಾನೇ ಅದು ಬೆಳ್ಕೊಂಡು ಹರಿದುಕೊಂಡು ಮುಂದೆ ಹೋಗ್ತದೆ. ನೋಡಿ ಫುಲ್ ತುದಿವರೆಗೆ ಆಗಿದೆ. ಹೌದು, ತುದಿವರೆಗೆ ಆಗಿದೆ. ಕೆಲವೆಲ್ಲ ಬಿದ್ದು ಹೋಯ್ತು ನೋಡಿ, ಆ ಮರದ ತುದಿಯಲ್ಲಿ ಕೂಡ ನೀವು ಅದನ್ನು ಗಮನಿಸಬಹುದು. ನೋಡಿ ಜೂಮ್ ಮಾಡಿ. ಹೌದು, ಆ ಮರದಲ್ಲಿ ಕೂಡ ಇದೆ. ಯಾಕಂತ ಹೇಳಿದ್ರು ಅದೊಂದು ಕಾಡು ಬಳ್ಳಿ ಹಾಗೆ ಎಲ್ಲಾ ಕಡೆ ಆಗುವಂತದ್ದು. ಮತ್ತೆ ತನ್ನ ಬೀಜವನ್ನು ತಾನು ಮುಂದೆ ಇದು ಹಿಡ್ಕೊಂಡು ಹೋಗ್ತದೆ, ಹೈಬ್ರಿಡ್ ಹಾಗೆ ಅಲ್ಲ. ಮತ್ತೊಮ್ಮೆ ಇದು ಮೊಳಕೆ ಬರ್ತದೆ, ಮತ್ತೆ ಗಿಡ ಆಗ್ತದೆ, ಮತ್ತೆ ಬೀಜ ಆಗ್ತದೆ. ಆದ ಕಾರಣ ಇದರಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಲ್ಲ. ಮತ್ತೆ ನೋಡಿ ಈ ರೀತಿಯಲ್ಲಿ ನೋಡಿ ಇಲ್ಲಿ ಕೂಡ ನೋಡಬಹುದು ನೀವು ಬಳ್ಳಿಗಳು. ನೋಡಿ ಈ ರೀತಿಯಲ್ಲಿ ಹಬ್ಬಿಕೊಳ್ತದೆ. ಎಷ್ಟು ದಪ್ಪಗೆ ಒಂದು ಆಗಿದೆ ನೋಡಿ. ಇದು ನೆಲದಲ್ಲಿ ಆದಂತದ್ದು ಒಂದು ತುಪ್ಪದ ಹೀರೆ. ನೋಡಿ ಎಷ್ಟು ಸೈಜ್ ಅಲ್ಲಿ, ನೋಡಿ ಯಾವ ಗಾತ್ರದಲ್ಲಿ ಬಂದಿದೆ ನೋಡಿ. ಈ ನೋಡಿ ಹೂ ಇನ್ನೂ ಕೂಡ ಗಟ್ಟಿಯಾಗಿ, ನೋಡಿ ಅದರ ಹೂ ನೋಡಿ ಇನ್ನೂ ಕೂಡ ಬೀಳಿಲ್ಲ, ಎಷ್ಟು ಗಟ್ಟಿಯಾಗಿ ಇರ್ತದೆ ನೋಡಿ. ಒಣಗಿದ್ರು ಅದು ಬೀಳುದಿಲ್ಲ ನೋಡಿ, ಅಷ್ಟು ಗಟ್ಟಿಯಾಗಿ ಇರ್ತದೆ. ಅಲ್ಲ ಸರ್, ಈಗ ಇಷ್ಟು ಸುಲಭದಲ್ಲಿ ಆಗುವಾಗ ಇದು ಮಾರ್ಕೆಟ್ಗೆ ಯಾಕೆ ಹೆಚ್ಚು ಬರಲಿಲ್ಲ? ಅದೇ ಮಾರ್ಕೆಟ್ಗೆ ಯಾಕೋ ಅದನ್ನು ಹೆಚ್ಚು ಮೊದಲಿಂದ ಪ್ರಚಾರ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ನೋಡಿ ಒಳಗೆ ಈ ರೀತಿಯಾಗಿ ಇರ್ತದೆ. ಈಗ ಇಲ್ಲ, ಈಗ ಅಂದ್ರೆ ಹೆಚ್ಚಿನ ಮನೆಗಳಲ್ಲಿ ಪೇಟೆ ಸಾಲುಗಳಲ್ಲಿ ದನ ಕರುಗಳೇ ಇಲ್ಲ. ಆದ ಕಾರಣ ಅಕ್ಕಿ ತೊಳೆದ ನೀರು ಸುಲಭದಲ್ಲಿ ನಾವು ಚೆಲ್ಲಿ ಬಿಡ್ಬೇಕಾಗ್ತದೆ. ಅದಕ್ಕಿಂತ ಇದ್ರ ಬುಡಕ್ಕೆ ಹಾಕಿದ ಒಂದು ತರಕಾರಿಯನ್ನು ಬೆಳೆಸ್ಕೊಳ್ಬಹುದು. ಮತ್ತೆ ಈಗ ಅಕ್ಕಿ ತೊಳೆದ ನೀರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ಬೋದಾ? ಇರ್ಬೋದು, ಆದ್ರೆ ಕೆಮಿಕಲ್ ಹಾಕಿದ ಫೋರ್ಸಲ್ಲಿ ಹೌದು. ಆದ್ರೂ ಕೂಡ ನಿಮ್ಗೆ ಅದರಲ್ಲಿ ಪಾಲಿಶ್ ಮತ್ತೆ ಅನ್ಪಾಲಿಶ್ಡ್ ಅಂತ ಹೇಳಿ ಇರ್ತದೆ. ಅನ್ಪಾಲಿಶ್ಡ್ ಅಕ್ಕಿ ಕೂಡ ಈಗ ಪೇಟೆಯಲ್ಲಿ ಲಭ್ಯತೆ ಇದೆ. ಆದ ಕಾರಣ ಅಂತದನ್ನೆಲ್ಲ ತರುವಾಗ ನಿಮ್ಗೆ ಎಲ್ಲ ಸಿಗ್ತದೆ ಅದರಲ್ಲಿ. ನೋಡಿ ಈ ರೀತಿಯ ಬಿಳಿ ಬೀಜಗಳು ಒಣಗಿ ಆಗುವಾಗ ನೋಡಿದ್ರೆ ರಾಶಿ ಬೀಜಗಳನ್ನು ನೋಡ್ಬೋದು. ನೋಡಿ ಇದರಲ್ಲಿ ರಾಶಿ ಬೀಜಗಳನ್ನು ನೋಡಿ ನೋಡ್ಬೋದು. ಈ ರೀತಿಯಲ್ಲಿ ಇದು ಒಣಗಿ ಬೀಜಗಳು ಆಗ್ತವೆ. ಇದು ಹಾಳು ಮಾಡಿದ್ದ ಅಂತ ಹೇಳಿ ತಿಳ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಒಂದು ಹಾಳಾಗದೆ ನಮ್ಗೆ ನಾಲೆಜ್ ಬರುದಿಲ್ಲ. ನಾಲೆಜ್ ಬರ್ಬೇಕಾದ್ರೆ ಸ್ವಲ್ಪ ವೇಸ್ಟ್. ಶತಹತೇನ ಪಂಡಿತ ಅಂತ ಹೇಳಿ ನೋಡಿ. ಯಾಕೆ ಹೇಳಿ, ಹೌದು, ಯಾಕಂತ ಹೇಳಿದ್ರೆ ಇದು ಯಾರು ಹೇಳಿದ್ರು ಗೊತ್ತುಂಟಾ? ಇಲ್ಲ, ನೀವೇ ಹೇಳಿದ್ರು ಮೊನ್ನೆ ವಿಡಿಯೋದಲ್ಲಿ. ಹೌದು, ಬೆಂಡೆಕಾಯಿ ಎಲ್ಲ ತೆಗೆದ್ರಲ್ಲ, ತಿಳಿದವ್ರು ಹೇಳ್ತಿದ್ರು ಮೊದಲಿನವರು, ಅದಕ್ಕಾಗಿ ಇಲ್ಲ ವಿವರಿಸಿ ಅಂತ. ಶತಹತೇನ ಪಂಡಿತ ಅಂದ್ರೆ ಏನದು? ಹೌದು, ಅಂದ್ರೆ 100,000 ಜನಗಳನ್ನು ಕೊಂದೇ ಒಬ್ಬ ದೊಡ್ಡ ಪಂಡಿತ ಆಗುದು ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಮೆಡಿಸಿನ್ ಕೊಡುವಾಗ. ಯಾಕಂತ ಹೇಳಿದ್ರೆ ಅದು ಪ್ರಾಯೋಗಿಕವಾಗಿ ನಾವು ಕೊಡುವಂತದ್ದು. ಕೊಡುವಾಗ ಒಂದು ವೇಳೆ ಹೆಚ್ಚು ಕಮ್ಮಿ ಆದ್ರೆ ಇದು ಔಷಧಿ ಕೊಟ್ಟದ ನಂತರ ಇವ ಸಾಯ್ತಾನೆ ಅಂತ ಹೇಳೋದು ಗೊತ್ತಾಗುದೇ ಆವಾಗ. ಆದ ಕಾರಣ ಹೆಚ್ಚು ಮಂದಿ ಸತ್ತ ಹಾಗೆ ಅವನ ಅನುಭವ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕೆ ಶತಹತೇನ ಪಂಡಿತ ಅಂತ ಹೇಳುವುದೊಂದು ವಾಡಿಕೆ ಮಾತು. ನೋಡಿ ಇಲ್ಲಿ ಒಂದು ನಾನು ವಿಶೇಷ ಏನು ಮಾಡಿದ್ದೇನೆ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಕೂಡ ನೋಡಿ ಹತ್ರದಲ್ಲಿ ಹೂ ಬಿಟ್ಟಿತ್ತು. ನೋಡಿ ಈ ಹೂಗಳಿಗೆ ಏನು ಮಾಡಿದ್ದೇನೆ ಕೇಳಿದ್ರೆ, ಇದು ಹೆಣ್ಣು ಹೂಗಳಾಗಿತ್ತು ಇಲ್ಲಿ. ಅದಕ್ಕೆ ನಾನು ಇಂತಹ ಗಂಡು ಹೂಗಳು ಅಂತ ಹೇಳಿದ್ರೆ ಇದರದ್ದೇ ಜಾತಿದು ಹೂವನ್ನು ತರಲಿಲ್ಲ ನಾನು. ಇದನ್ನೇನು ಮಾಡಿ ಕೇಳಿದೆ, ನಾವು ಪೇಟೆಯಿಂದ ತರುವಂತದ್ದು ಅಥವಾ ನಮ್ಮ ಮನೆಯಲ್ಲಿ ಇರುವಂತದ್ದು ಹೀರೆಕಾಯಿ ಏನಿದೆ ಅದಕ್ಕೆ ದಾರಗಳಿರ್ತವೆ. ಈ ದಾರಪೀರೆ ಅಂತ ಹೇಳಿ ಒಂದು ಶಬ್ದ ಇದೆ. ಇದರ ಮೇಲೆ ಈಗ ದಾರಗಳಿರ್ತವೆ, ಅದರ ಮೇಲೆ ಬಳ್ಳಿ ಹಾಗೆ. ಅಂತಹ ಹೀರೆಕಾಯಿಯ ಹೂವನ್ನು ಅಂದ್ರೆ ಗಂಡು ಹೂವನ್ನು ತಂದು ಈ ರೀತಿಯಾಗಿ ಅದರ ಪೆಟಲ್ಗಳನ್ನೆಲ್ಲ ತೆಗೆದು ಇದರ ನೋಡಿ ಆಂತ್ರಸ್ ಅನ್ನು ಉಳಿಸಿಕೊಂಡು ಇಲ್ಲಿ
ಏನು ಹೆಣ್ಣು ಹೂ ಇಲ್ಲಿ ಕಾಯಿ ಬಿಟ್ಟಿದೆ, ಹ್ಮ್. ಕಾಯಿ ಬಿಡ್ತಾ ಇತ್ತು, ಅದರ ಮೇಲೆ ಹೂ ಇತ್ತು. ಆ ಹೂವಿಗೆ ಈ ಪೋಲನ್ ಅನ್ನು ತಂದು ಹೀಗೆ ಪರಾಗಸ್ಪರ್ಶ ಮಾಡಿದ್ದೇನೆ. ಹಾ. ಪರಾಗಸ್ಪರ್ಶ ಮಾಡಿದ ಕಾರಣ ಈ ರೀತಿಯಾದ 2 ಹೀರೆಕಾಯಿಗಳು ಈಗ ನನ್ಗೆ ಲಭ್ಯತೆ ಇದೆ. ಇನ್ನು ಇದರ ಬೀಜವನ್ನು ನಾನು ಹಾಕಿದ್ರೆ ಹಾ. ಯಾವ ರೀತಿ ಬರ್ತದೆ ಅಂತ ಹೇಳಿ ಸ್ವಲ್ಪ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಾ. ಇದು ತಾಯಿ ಗಿಡ, ಹಾ. ತಾಯಿ ಗಿಡ ಇದು. ಹ್ಮ್. ಈ ತಂದೆ ಗಿಡದಿಂದ ಈ ಹೂವನ್ನು ಬಂದಿದೆ. ಹ್ಮ್. ಈಗ ತಂದೆ ಬೇರೆ ತಾಯಿ ಬೇರೆ ಆಗಿದೆ ಈಗ. ಹ್ಮ್. ಆದ ಕಾರಣ ಏನಾದ್ರು ಚೇಂಜಸ್ ಕಾಣ್ತದ ಕಾಯಲ್ಲಿ? ಕಾಯಿಯಲ್ಲಿ ಈಗ ಯಾವುದೇ ಚೇಂಜಸ್ ಸ್ವಲ್ಪ ದಾರೆ ಸ್ವಲ್ಪ ಹೆಚ್ಚಾದಾಗಿದೆ. ಹೆಚ್ಚಾಗಿ ಇದೆ. ಆದ್ರೂ ಈಗ ಸರಿಯಾಗಿ ಅಷ್ಟೊಂದು ಅಧ್ಯಯನ ಮಾಡ್ಲಿಕ್ಕೆ ಆಗುದ್ರೆ ಇನ್ನು ಸ್ವಲ್ಪ ಸಮಯ ಅವಕಾಶ ಬೇಕಾಗ್ತದೆ. ಅಲ್ವಾ? ಕರೆಕ್ಟ್ ಯಾಕಂದ್ರೆ ವರ್ಷಾನುಗಟ್ಲೆ ಬೇಕಾಗ್ತದೆ. ಸ್ವಲ್ಪ ದಾರೆ ಪಿರಿಯ ದಾರೆ. ಹೌದು, ದಾರೆಗಳು ಸ್ವಲ್ಪ ಜಾಸ್ತಿ ಅಂತ ಕಾಣ್ತದೆ. ಹೌದು. ಆದ್ರೆ ಇನ್ನು ತುಂಬಾ ಆಳ ಸ್ವಲ್ಪ ಹೆಚ್ಚಾದಾಗಿದೆ. ಹೌದು, ಇನ್ನು ಆದ್ರೂ ಇದರ ಬೀಜದಲ್ಲಿ ಹಾ. ನಾವು ಆ ಗುಣಗಳನ್ನು ಸಂಪೂರ್ಣವಾಗಿ ಗಮನಿಸಬಹುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾಕಂತ ಹೇಳಿದ್ರೆ ಈ ತಂದೆಯ ಗುಣ ಮತ್ತು ತಾಯಿಯ ಗುಣವನ್ನು ಹೊಂದಿಕೊಂಡು 50% ತಂದೆಯ ಗುಣ, ಹಾ. 50% ತಾಯಿ ಬಳ್ಳಿಯ ಗುಣವನ್ನು ಹಿಡ್ಕೊಂಡು ಒಂದು ಯಾವುದೇ ಒಂದು ತರಕಾರಿ ಗಿಡ ಆಗ್ತದೆ. ಅದಕ್ಕೆ F1 ತಳಿ ಅಂತ ಹೇಳಿ ಹೇಳುವಂತದ್ದು. ದುಂಬಿಗಳು, ಹಕ್ಕಿಗಳು ಮತ್ತೆ ಗಾಳಿಯಲ್ಲಿ ನೀರಲ್ಲೆಲ್ಲ ಪರಾಗಸ್ಪರ್ಶ ಆಗ್ತಾ ಇರ್ತದೆ. ನಾನು ಸ್ವಲ್ಪ ದೂರಕ್ಕೆ ಬಂದಲ್ಲ. ಹೌದು. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಜೇನು ಇದ್ದಾಗ ಆಯ್ತು. ಹೌದು, ಇಲ್ಲ ಜೇನು ನೊಣಗಳು ಇದಾವೆ ನೋಡಿ ಹತ್ತಿರದಲ್ಲಿ. ಜೇನು ನೊಣಗಳು ಈಗ ಉದಾಹರಣೆ ಇಲ್ಲಿ ಹತ್ರ ಇಡಬೇಕಾಗಿಲ್ಲ, ಹಾ. ನೋಡ್ಬೋದು. ನೋಡಿ ಒಮ್ಮೆ ಅದನ್ನು ತೋರಿಸ್ತೇನೆ. ನೋಡಿ ಈ ರೀತಿಯಲ್ಲಿ ಜೇನು ಕೋಣೆ ಇರ್ತದೆ, ಮೇಲೆ ತುಪ್ಪದ ಕೋಣೆ ಇರ್ತದೆ. ನಾವೀಗ ತುಪ್ಪದ ಹೀರೆ ಅಂತೇಳಿ ಹೇಗೆ ಹೇಳ್ತೇವೆ, ಹಾ. ಹಾಗೆ ಇದ್ರಲ್ಲಿ ಇದು ತುಪ್ಪದ ಕೋಣೆ ಇದು. ಹಾಗೆ ತುಪ್ಪ ಅಂತ ಹೇಳುವಾಗ ನಮ್ಗೆ ನೆನಪಾಯ್ತು. ನೋಡಿ ಈ ರೀತಿಯಲ್ಲಿ ಇರ್ತದೆ. ನೋಡಿ ಇಲ್ಲಿ ಜೇನು ಮಾಡ್ತಾ ಇದ್ದಾವೆ. ಅಲ್ಲ. ನಮ್ಗೆ ಯಾವುದೇ ರೀತಿಯಲ್ಲಿ ಅಷ್ಟು ಸುಲಭ ಚುಚ್ಚುವುದಿಲ್ಲ ಅವುಗಳು. ಯಾಕಂತ ಹೇಳಿದ್ರೆ ನಾವು ಅವುಗಳಿಗೆ ತೊಂದರೆ ಕೊಟ್ರೆ ಮಾತ್ರ ಅವುಗಳು ಚುಚ್ಚುವಂತದ್ದು. ಹಾ. ನೋಡಿ ಇಲ್ಲ ಇದು ಚುಚ್ಚುವುದಿಲ್ಲ. ನೋಡಿ ಅದರಷ್ಟಕ್ಕೆ ನೋಡಿ ಜೇನು ಮಾಡ್ತಾ ಇದೆ. ನೋಡಿ ಫ್ರೆಶ್ ಆದ ಜೇನು ನೋಡಿ ಮಾಡ್ತಾ ಇದ್ದಾವೆ 2 ಬದಿಗಳು. ಅಲ್ಲ. ಇದು ತುಪ್ಪವೇ, ಅದು ಮಾತ್ರ ತುಪ್ಪದ ಹೀರೆ ಇದರ ಪಕ್ಕದಲ್ಲಿ. ಇದು ಪರಾಗಸ್ಪರ್ಶ ಮಾಡ್ಲಿಕ್ಕೆಲ್ಲ ಬೇಕಾಗ್ತದೆ. ಹಾ. ತನ್ನಿಂತಾನೆ ಇದು ನನ್ನ ಮನೆಯದ್ದು ಮಾತ್ರ ಪರಾಗಸ್ಪರ್ಶ ಮಾಡುದಲ್ಲ, ಹಾ. ಇಲ್ಲಿ ಹತ್ತಿರದ್ದು ಸಾಧಾರಣ 1/2 ಕಿಲೋಮೀಟರ್ ದೂರದ್ದು ಎಲ್ಲಾ, ಬೇಕಾದ್ರೂ ಹೋಗ್ತದೆ. ಹೌದು, ಎಲ್ಲಾ ಹೂಗಳನ್ನು ಅಂದ್ರೆ ಯಾವುದೇ ಹೂಗಳಿಗೆಲ್ಲ ಹೋಗ್ತದೆ ಅದು. ಹಾ. ಆ ಹೂಗಳ ಪರಾಗಸ್ಪರ್ಶವನ್ನು ಅದು ತನ್ನಿಂತಾನೆ ಮಾಡ್ತಾ ಇರ್ತದೆ. ಹಾ. ನೋಡಿ ಈ ಬಳ್ಳಿ ಈಗ ಉದಾಹರಣೆಗೆ ಯಾಕೆ ಬೆಳೆಯುತ್ತದೆ ಈ ರೀತಿ ಅಂತ ಕೇಳ್ಬೋದು ನೀವು. ಹ್ಮ್. ಇದಕ್ಕೆ ತುಂಬಾ ಗೊಬ್ಬರ ಬೇಕಾ, ರಾಸಾಯನಿಕ ಗೊಬ್ಬರ ಬೇಕಾ, ನೀರು ಎಷ್ಟು ಬೇಕು ಅಂತ ಹೇಳಿ ಅಲ್ಲ. ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚು ಬೇಡ. ಹ್ಮ್. ಯಾಕಂದ್ರೆ ತನ್ನಿಂತಾನೆ ಅದು ಗಾಳಿಯಿಂದ ಸ್ವಲ್ಪ ನೀರನ್ನು ಎಳ್ಕೊಳ್ತದೆ. ಹ್ಮ್. ಈ ಕಾಡಿನಲ್ಲಿ ಹೇಗೆ ಗಿಡ ಮರಗಳು ಬೆಳ್ಕೊಳ್ತವೆ ಹಾಗೆ ಇದು ಕೂಡ ಬೆಳ್ಕೊಳ್ತದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ಹ್ಮ್. ಈಗ ನಾವು ಪೇಟೆಯಿಂದ ತಂದಂತಹ ಒಂದು ಯಾವ್ದೋ ಬೀಜಗಳನ್ನು ಹಾಕಿದ ಮೇಲೆ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕಾಗ್ತದೆ. ಹ್ಮ್. ಅದಕ್ಕೆ ಸ್ಪ್ರೇ ಕೊಡ್ಬೇಕಾಗ್ತದೆ, ಹೌದು. ಹಾರ್ಮೋನ್ ಸ್ಪ್ರೇಗಳು, ಅದಕ್ಕೆ ಬೇಕಾದ ರಾಸಾಯನಿಕಗಳನ್ನು ಕೆಲವರು ಹಾಕುವವರು ಇದ್ದಾರೆ. ಹ್ಮ್. ಹೂ ಬಿಡ್ಲಿಕ್ಕೂ ಒಂದು ಹಾರ್ಮೋನ್ಗಳನ್ನು ಸ್ಪ್ರೇ ಮಾಡುವವರು ಇದ್ದಾರೆ. ಹ್ಮ್. ಆದ್ರೂ ಕೂಡ ಅದು ಉಳಿಯುದಿಲ್ಲ. ಹೌದು. ಇದು ಹಾಗಲ್ಲ, ಒಂದು ಪ್ರಕೃತಿದತ್ತವಾಗಿ ತನ್ನಿಂತಾನೆ ಬೆಳ್ಕೊಂಡು ಆಗ್ತಾ ಇದೆ. ಹೌದು. ಯಾಕಂತ ಇದಕ್ಕೆ ಹೇಳಿದ್ರೆ spray ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಷ್ಟು ಮೇಲೆ. ಇದು ಈ ಮೇಲೆ ಹೋಗಿ ಸ್ಪ್ರೇ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅಗತ್ಯವೂ ಇಲ್ಲ. ಅಲ್ವಾ? ಯಾಕಂತ ಹೇಳಿದ್ರೆ ಇದರ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ಹಾ. ಇಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ಬೇಕು ನಾವು. ಅಲ್ವಾ? ಯಾಕಂತ ಹೇಳಿದ್ರೆ ಇಂಥ ತಳಿಗಳನ್ನ ನಾವು ಉಳಿಸ್ಕೊಂಡ್ರೆ ಹ್ಮ್. ಪ್ರತಿ ಮನೆಗಳಲ್ಲೂ ಈ ತರ ಮಾಡಬಹುದು, ಹ್ಮ್. ಯಾವುದೇ ಒಂದು ಖರ್ಚುಗಳು ಇಲ್ಲದೆ. ಹ್ಮ್. ಯಾಕಂತ ಹೇಳಿದ್ರೆ ಈಗ ನಾವು ಪ್ರತಿಯೊಂದಕ್ಕೂ ಹಣ ಖರ್ಚು ಮಾಡ್ತೇವೆ. ಹೌದು. ಇದರಲ್ಲಿ ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ ಬರೀ ಒಂದು ಬೀಜ ಬಿದ್ರೂ ಆಗ್ತದೆ, ಬೀಜಗಳನ್ನ ಅಲ್ಲಲ್ಲಿ ಹಾಕಿ ಬಿಟ್ರೆ ಆಯ್ತು. ಕರೆಕ್ಟ್ 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 ಕರೆಕ್ಟ್. ಆ ರೀತಿಯಿಂದಾಗಿ ನಮಗೆ ಆರಾಮ್ಸೆ ಆಗಿ ಇದನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಇದಕ್ಕೆ ಮತ್ತೆ ಮತ್ತೆ ಹುಟ್ಟಿಕೊಳ್ಳುವಂತಹ ಶಕ್ತಿ ಇದೆ ಮತ್ತು ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇದ್ದ ಕಾರಣ ಹಾ. ಇಂತಹದ್ದನ್ನು ನಾವು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಟೆರೆಸ್ ಮೇಲೆ ಕೂಡ ಈಗ ಕೆಲವರು ಮಾಡ್ತಾರೆ. ಹೌದು. ಅಂತವರು ಇಂಥದನ್ನು ಬೆಳೆಸ್ಕೊಳ್ಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು 3G 4G ಕಟ್ಟಿಂಗ್ ಹೇಳಿರಲ್ಲ, ಹೌದು. ಅದನ್ನು ಮಾಡಿದ್ರೆ ಇದು ಎಷ್ಟು ಉದ್ದಕ್ಕೆ ಹೋಗ್ಬೇಕು ಅಂತಿಲ್ಲ ಬಳ್ಳಿ. ಇಲ್ಲ, ಇದು ಟೆರೆಸ್ ಗಾರ್ಡನ್ ಗಳ ಮೇಲೆ ಹೌದು. ನಿಮ್ಗೆ ಹತ್ತಿರದಲ್ಲಿ ಅಂಗಳ ಚಿಕ್ಕದಾಗಿದ್ರೆ ಹ್ಮ್. ಅಂತ ಜಾಗಗಳಲ್ಲಿ ಇದನ್ನು 3G ಕಟ್ಟಿಂಗ್ 4G ಕಟ್ಟಿಂಗ್ ಅಂತ ಹೇಳಿ ಈ ತರದ್ದು ನೋಡಿ ಬಳ್ಳಿಗಳನ್ನು ನಾವು ಹೀಗೆ ಕಟ್ಟಿಂಗ್ ಮಾಡಿ ಹ್ಮ್. ಇದನ್ನು ಇನ್ನು ಕೂಡ ಕಡಿಮೆ ಜಾಗದಲ್ಲಿ ಹೆಚ್ಚು ಹೆಚ್ಚು ಫಸಲನ್ನು ತೆಗಿಬಹುದು ಇದರಲ್ಲಿ. ಕರೆಕ್ಟ್ ಕರೆಕ್ಟ್. ಆದ ಕಾರಣ ಇದು ಕಡಿಮೆ ಜಾಗದಲ್ಲಿ ಬೆಳ್ಕೊಳ್ತದೆ, ಹೌದು. ವಿಶಾಲವಾದ ಜಾಗದಲ್ಲಿ ಬೆಳ್ಕೊಳ್ತದೆ, ಮರದ ಮೇಲೂ ಬೆಳ್ಕೊಳ್ತದೆ ಇದು. ಹೌದು ಹೌದು. ಆದ ಕಾರಣ ಇದು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಮಾಡಬಹುದು. ಕರೆಕ್ಟ್. ಓಕೆ ಜೋಶಿ ಅವರೇ, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ನಿಮ್ಗೆ ಈಗ ಕಾಲ್ ಮಾಡ್ತಾ ಇರ್ತಾರಲ್ಲ ಬೇರೆ ಬೇರೆ ಹೌದು, ಜನ ಹೌದು. ರೈತರು, ಏನ್ ಹೇಳ್ತಾರೆ ಅವರು? ಇಲ್ಲ, ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಸಂಪೂರ್ಣ ಸಹಜ ಕೃಷಿ ನಿಮ್ಮ ಚಾನಲ್ ಅಲ್ಲಿ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನು ನೀವು ಹಾಕ್ತೀರಿ ಮತ್ತು ಯಾವ ರೀತಿ ಇದೆ ಅಲ್ಲಿ ಅದನ್ನೇ ತೋರಿಸ್ತೀರಿ. ಆದ ಕಾರಣ ಅವ್ರಿಗೆ ಖುಷಿ ಆಗ್ತದೆ. ಅದಲ್ಲದೆ ನನಗೆ ಖುಷಿಯ ವಿಚಾರ ಏನು ಕೇಳಿದ್ರೆ, ಅತಿ ಕಲ್ತವರು ನಾವು ಇದರಲ್ಲಿ ಸಣ್ಣ ಸಣ್ಣ ಪ್ರಯೋಗಗಳನ್ನು ಈಗ ಮಾಡ್ತಾ ಇರೋದಷ್ಟೇ, LKG UKG ಇದ್ದ ಹಾಗೆ. ನನ್ಗಿಂತ ತುಂಬಾ ಅನುಭವಸ್ಥರು. ಉದಾಹರಣೆಗೆ ಸುರತ್ಕಲ್ ಹತ್ರದಲ್ಲಿ ಒಬ್ರು ಅಬ್ದುಲ್ ಬಶೀರ್ ಅಂತ ಹೇಳುವರು ಒಬ್ರು ವಿಜ್ಞಾನಿ ಇದ್ದಾರೆ. ಆ ವಿಜ್ಞಾನಿ ಅವರೇ ನನಗೆ ಕಾಲ್ ಮಾಡಿ ನನಗೆ ಗೊತ್ತಿಲ್ಲದ ಮಾಹಿತಿಯನ್ನು ನಾನು ಕೇಳುವಾಗ ಅವರೇ ಹೇಳ್ತಾರೆ. ಇದು ತುಂಬಾ ಖುಷಿಯ ವಿಚಾರ. ಹಾಗೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬೇರೆ ಬೇರೆ ಅವರು ಕೆಲವು ಅವರಿಗೆ ಗೊತ್ತಿದ್ದ ಮಾಹಿತಿಯನ್ನು ಹೇಳ್ತಾರೆ. ಅದು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಈಗ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು.